ನಮಸ್ಕಾರ. ಕುಜಳ್ಳಿ ಟೈಮ್ಸ್ ನ ವೀಕ್ಷಕರೆಲ್ಲರಿಗೂ ಕೂಡ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅರಣ್ಯ ಭೂಮಿ ಅತಿಕ್ರಮಣದಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ನೀವು 3 ದಶಕಗಳಿಂದ ಅರಣ್ಯ ಭೂಮಿ ಜೀವನೋಪಾಯಕ್ಕಾಗಿ ಅತಿಕ್ರಮಣ ಮಾಡ್ಕೊಂಡಂತವರ ಪರವಾಗಿ ಹೋರಾಟ ರೂಪಿಸಬೇಕು ಅಂತ ನಿಮ್ಗೆ ಯೋಚನೆ ಬಂದದ್ದು ಹೇಗೆ ಅಂತ? ಉತ್ತರ ಕನ್ನಡ ಜಿಲ್ಲೆ ಅರಣ್ಯ ಜಿಲ್ಲೆ. 80% ಅರಣ್ಯ ಪ್ರದೇಶದಿಂದ ಇರುವಂತ ಜಿಲ್ಲೆ. ಈ 80%ರಲ್ಲಿ ವಾಸ್ತವಕ್ಕಾಗಿ ಜೀವನಕ್ಕಾಗಿ ಸುಮಾರು 80,000ಕ್ಕಿಂತ ಹೆಚ್ಚು ಅರಣ್ಯವಾಸಿಗಳು ಅವಲಂಬಿತರಾಗಿದ್ದಾರೆ. ಕಾನೂನು ದೃಷ್ಟಿಯಲ್ಲಿ ಇವರೆಲ್ಲರೂ ಅನಧಿಕೃತ. ಮತ ಹಾಕುವಾಗ, ರೇಷನ್ ಕಾರ್ಡ್ ಮಾಡುವಾಗ, ಸರ್ಕಾರದ ಸೌಲಭ್ಯನ ಕೊಡುವಾಗ ಇವರೆಲ್ಲ ಅಧಿಕೃತ. ಇವರಿಗೆ ಒಂದಲ್ಲ ಒಂದು ದಿನ ಇವರು ಅನಧಿಕೃತ ಎಂಬ ತಲೆಹಾರನ ಕಟ್ಟು ಒಕ್ಕಲೆಬ್ಬಿಸುವುದು ಶತಸಿದ್ಧ. ಇತ್ತೀಚಿನ ಕಾನೂನಲ್ಲಿ ಒಂದು ಪರಿಮಾಣದಿಂದ ಅದಕ್ಕೆ ಕಾನೂನು ರೂಪ ಕೊಡಬೇಕು ಎಂಬ ಚಿಂತನೆಯಿಂದ ಈ ಹೋರಾಟಕ್ಕೆ ನಾಂದಿ ಆಗ್ಲಿಕ್ಕೆ ಕಾರಣಗಳಾಯ್ತು. ಅದು ಇವತ್ತು 34ನೇ ವರ್ಷಕ್ಕೆ ನಾವು ನೀವೀಗ ಪ್ರಾರಂಭದಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಿಮ್ಗೆ ಎದುರಾದಂತ ಸವಾಲುಗಳೇನು ಅಂತ? ಬಹಳ ಸಹಜ. ಅರಣ್ಯವಾಸಿಗಳು ಅಂದ್ರೆ ಅನಕ್ಷರಸ್ಥರು, ಗುಡ್ಡಗಾಡು ಪ್ರದೇಶದವರು, ಕರಾವಳಿ ಭಾಗದವರು, ಅಕ್ಷರ ಜ್ಞಾನ ಇಲ್ಲದಿದ್ದವರು, ಅನಕ್ಷರಸ್ಥ ಕುಟುಂಬಗಳದವರು, ನಗರ ಪ್ರದೇಶದಿಂದ ಅತ್ಯಂತ ದೂರವಾಗಿರುವಂತ ದಟ್ಟ ಅರಣ್ಯದಲ್ಲಿ ಉಳ್ಕೊಂಡು ಬರುವಂತ ಕುಟುಂಬಗಳು. ಇಂಥವರಿಗೆ ನಾವು ಪ್ರಪ್ರಥಮವಾಗಿ ಕಾನೂನು ಜ್ಞಾನ, ತಿಳುವಳಿಕೆ, ಜಾಗೃತಿಯನ್ನ ಎಲ್ಲವನ್ನು ಕೊಟ್ಟು ಪರಿಪೂರ್ಣವಾಗಿ ಅವರನಿಗೆ ಮಾಹಿತಿ ಕೊಟ್ಟು ಅವರನ್ನ ಹೋರಾಟದ ಮನೋಭಾವನೆ ತಿಳಿಸಿ ಬೀದಿಗೆ ತಂದಿಳಿಸುವಂತ ಒಂದು ಸಾಹಸ ಏನಿತ್ತಲ್ಲ, ಅದು ಬಹಳ ದೊಡ್ಡ ಸವಾಲು ಈ ಅರಣ್ಯ ಭೂಮಿ. ಅಂತಂದ್ರೆ ಈಗ ಒಂದು ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಒಂದು ಭೌಗೋಳಿಕವಾಗಿ ವಿಸ್ತೀರ್ಣ ಹೊಂದಿರುವಂತದ್ದು, ಬಹುತೇಕವಾದಂತ ಒಂದು ಅರಣ್ಯ ಭೂಮಿನೇ ಇರುವಂತದ್ದು, ಜನಸಂಖ್ಯೆ ಕೂಡ ಒಂಥರ ಚದುರದಂತೆ ಇದೆ. ಅವರನ್ನೆಲ್ಲ ಹೇಗೆ ಸಂಘಟನೆ ಮಾಡುವಂತ ಸಂದರ್ಭದಲ್ಲಿ ಎದುರುದಾದಂತ ಸವಾಲುಗಳೇನು ಅಂತ? ಇದು ಬಹಳ ದೊಡ್ಡ ಕಷ್ಟದ ಕೆಲಸ. ಅಂತವರಿಗೆ ಜ್ಞಾನವನ್ನ ಕೊಟ್ಟು, ತಿಳುವಳಿಕೆ ಕೊಟ್ಟು ನಾವು ಅವರನ್ನ ಈ ಹೋರಾಟದ ಮನೋಭಾವನೆ ತರುವ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಅದರ ಬಗ್ಗೆ ಪ್ರಚಾರಕ್ಕಿಂತ ಅಪಪ್ರಚಾರವೇ ಹೆಚ್ಚುಗಳಾಗ್ತಿತ್ತು. ಪ್ರಶ್ನೆಗಳು ಏನಿತ್ತು ಅಂದ್ರೆ ನಮ್ಮ ಜನರದ್ದು, ಅರಣ್ಯವಾಸಿಗಳದ್ದು, ನಾವು ಓಟ್ ಹಾಕ್ತೇವೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಮನೆ ನಂಬರ್ ಕೊಟ್ಟಿದ್ದಾರೆ, ವಿದ್ಯುತ್ ಬಿಲ್ ಕೊಟ್ಟಿದ್ದಾರೆ, ನಾವೆಲ್ಲ ಆರಾಮಿದ್ದೇವೆ, ಯಾಕೆ ನಮ್ಮ ಹೊರಗೆ ಹಾಕ್ತಾರೆ ಅನ್ನುವ ಒಂದು ಮನೋಭಾವನೆ ಏನಿತ್ತಲ್ಲ, ಅದನ್ನ ಅವರಿಗೆ ಕಾನೂನಾತ್ಮಕ ಪರಿಹಾರವನ್ನ ಕೊಡೋ ಜೊತೆಯಲ್ಲಿ ಅವರಿಗೆ ತಿಳುವಳಿಕೆ ಕೊಟ್ಟು ಜಾಗ್ರತೆ ಮಾಡೋದಿತ್ತಲ್ಲ, ಇದು ಬಹಳ ದೊಡ್ಡ ಕಷ್ಟದ ಕಾರ್ಯ. ಅದು ಎಲ್ಲಿವರೆಗೆ ನಮಗೆ ಈ ರೀತಿ ಸವಾಲುಗಳಾಗಿ ಉಳಿತು ಅಂತ ಹೇಳಿದ್ರೆ, ಯಾವಾಗ ಅರಣ್ಯ ಇಲಾಖೆಯವರು ಈ ಬಡ ಅನಧಿಕೃತ ಅರಣ್ಯವಾಸಿಗಳ ಮೇಲೆ ಸವಾಲ್ ಹಾಕ್ಲಿಕ್ಕೆ ಹೋದ್ರು, ಕಾನೂನು ದೃಷ್ಟಿಯಲ್ಲಿ ಹೊರಗೆ ಹಾಕ್ಲಿಕ್ಕೆ ಹೋದ್ರಲ್ಲ, ಅವಾಗ ಇದು ಸ್ವಲ್ಪ ಜನರಿಗೆ ಜಾಗೃತಿ ಆಗ್ಲಿಕ್ಕೆ ಪ್ರಾರಂಭವಾಯ್ತು. ನಮ್ಮ ಹೋರಾಟಕ್ಕೆ ಒಂದು ಶಕ್ತಿ ಬಲಿ ಪ್ರಾರಂಭವಾಯ್ತು. ಈಗ 3 ದಶಕಗಳಿಂದ ಅರಣ್ಯ ಭೂಮಿ ಹೋರಾಟಕ್ಕೆ ಜನಪ್ರತಿನಿಧಿಗಳು ಅತಿಕ್ರಮಣದಾರರಿಗೆ ಏನಾದ್ರೂ ನ್ಯಾಯ ಕೊಡಿಸಲು ಸ್ಪಂದನೆ ಹೇಗಿದೆ ಅಂತ? ಜನಪ್ರತಿನಿಧಿಗಳಿಗೆ ಈ ಅರಣ್ಯ ಅತಿಕ್ರಮಣದ ನೆನಪಾಗುವುದು ಚುನಾವಣೆಗೆ ಮಾತ್ರ. ನಮ್ಮ 34 ವರ್ಷ ಹೋರಾಟಗಳಾಯ್ತು. ಇವತ್ತಿನವರೆಗೂ ಮಂಜೂರಿ ಕೊಡ್ತೇವೆ ಅಂತ ಅರ್ಜಿ ತಗೊಂಡಿದ್ದೆ 13,000 ಆಯ್ತು. ನಮಗೆ ಚುನಾವಣೆ ವಿಷಯವಾಗಿ ಬಳಸ್ಕೊಳ್ತಿದ್ದಾರೆ. ಚುನಾವಣೆ ಮತದಾರ ಯಂತ್ರಕ್ಕಷ್ಟೇ ಉಪಯೋಗಿಸಿಕೊಡುವಂತ ಹಸ್ತಗಳಾಯ್ತು ಬಿಡಿ. ಇದು ಆ ಪಕ್ಷ ಈ ಪಕ್ಷ ಹೇಳುವಂತ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ರಾಜಕಾರಣವಿಲ್ಲ. ಮುಕ್ತವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಜೀವಂತಿಕೆ ಇಟ್ಟುಕೊಂಡಿದೆ ಹೋರಾಟದಲ್ಲಿ. ರಾಜಕೀಯ ವಿಶ್ಲೇಷಣೆ ನಂಬಿ ಅಥವಾ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆ, ಅವರಿಗೆ ಜ್ಞಾನದ ಕೊರತೆ ಇದೆ. ಕಾನೂನು ಪರಿಹಾರಕ್ಕೆ ಒಂದು ಸೂಕ್ತ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗೋದ್ರಿಂದ ಇವತ್ತು ಅರಣ್ಯವಾಸಿಗಳ ಸಮಸ್ಯೆ ಸ್ವತಂತ್ರ ಭಾರತ ಸಿಕ್ಕ ನಂತರ ಅತಿ ದೊಡ್ಡ ಸಮಸ್ಯೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಉಳ್ಕೊಂಡಿದೆ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಅರಣ್ಯ ಅತಿಕ್ರಮಣದಾರರಿಗೆ ಒಂದ್ ಕಡೆ ದೌರ್ಜನ್ಯ, ಕಿರುಕುಳ ಕೂಡ, ಒಂದೊಮ್ಮೆ ಅವರಿಗೆ ಸಾಗುವಳಿ ಮಾಡ್ಲಿಕ್ಕೆ ಒಂಥರ ಅಡೆತಡೆಗಳನ್ನು ಕೂಡ ಒಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಅರಣ್ಯ ಇದ್ದ ಮೇಲೆ ಜೀವನಕ್ಕಾಗಿ ಅರಣ್ಯವಾಸಿ ವಾಸ್ತವ ಸಾಗುವಳಿ ಮಾಡೋದು ಸಹಜ. ಜೀವನ ಅವಲಂಬಿತವಾಗಿರುವಂತ ಅರಣ್ಯವಾಸಿಗಳ ಮೇಲೆ ದೌರ್ಜನ್ಯ, ಕಿರುಕುಳ ಮತ್ತು ಇನ್ನಿತರ ಕಾನೂನು ಪ್ರಭಾವಗಳು ಇನ್ನೊಂದು ರೀತಿಯಲ್ಲಿ ಬರುವಂತ ಸಮಸ್ಯೆಗಳಾಗಿದೆ. ಇವತ್ತು ಅಂದ್ರೆ ಅವರಿಗೆ ಬೇಲಿಗಳನ್ನ ಕೀಳುವಂತ ಕೆಲಸ ಆಗ್ತಿದೆ. ಇವತ್ತು ಎಲ್ಲ ರೀತಿಯ ಅವರಿಗೆ ವಾಸ್ತವಿಕ ಸಾಗುವಳಿಗೂ ಕಿರುಕುಳ ಆಗ್ತಾ ಇದೆ. ಅನಧಿಕೃತ ಹೇಳುವ ಸಲುವಾಗಿ ಕಾನೂನು ಸಹಿತ ಅವರ ಮೇಲೆ ಸವಾರಿಗಳು ಆಗ್ತಾ ಇದೆ.
ಇದಕ್ಕೆ ನಾವು ಅವರಿಗೆ ಏನೋದಂದ್ರೆ ಕಾನೂನು ಸ್ಪಷ್ಟತೆ ಇದೆ. ಹ್ಮ್. ಅರಣ್ಯಕ್ಕೂ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ. ಹ್ಮ್. ಒಮ್ಮೆ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಯನ್ನು ಕೊಟ್ಟ ನಂತರ ಹ್ಮ್. ಆ ಅರ್ಜಿ ನಿಕಾಲಿ ಆಗುವವರೆಗೂ ಹ್ಮ್. ಪರಿಶೀಲನೆ ಆಗುವವರೆಗೂ ಹೊರಗಾಗಬಾರದು ಹೇಳುವ ಒಂದು ಕಾನೂನಲ್ಲಿ ಉಲ್ಲೇಖವಾಗಿದೆ. ಹ್ಮ್. ಆದ್ರೆ ಇವತ್ತೇನಾಗಿದೆ, ಹ್ಮ್. ಇವತ್ತೇನ್ ಮಾಡ್ತಾ ಇದ್ದಾರೆ, ಪದೇ ಪದೇ ಅರಣ್ಯವಾಸಿಗಳ ಮೇಲೆ ಜಾಗೃತಿ ಕಿರುಕುಳ ಆಗ್ತಾ ಇದೆ. ಪದೇ ಪದೇ ಅವರ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ. ಈಗ ಒಂದು ಸಸಿ ಹಾಕದನ್ನೆಲ್ಲ ಕಿತ್ತಾಕುವಂತದ್ದು ಆ ತರದೆಲ್ಲ ಆಗ್ತದೆ. ಕಾರಣ ಏನಾಗಿದೆ ಅಂದ್ರೆ ನಮ್ಮ ಸ್ಪಷ್ಟವಾಗಿ ನಾವು ಹೇಳ್ತೇವೆ, ಹ್ಮ್. ದುಡ್ಡಿದ ಅತಿಕ್ರಮದಾರ ಮೇಲೆ ದಬ್ಬಳಿಕೆ ಮಾಡೋದಿಲ್ಲ, ಹ್ಮ್. ದೌರ್ಜನ್ಯ ಮಾಡೋದಿಲ್ಲ. ಹ್ಮ್. ಮನೆ ಮೇಲೆ ಮನೆ ಕಟ್ಲಿಕ್ಕೆ ಕೊಡ್ತಾರೆ, ಹ್ಮ್. ಇರೋ ಕ್ಷೇತ್ರವನ್ನು ಹೆಚ್ಚಿಗೆ ಮಟ್ಟಿಗೆ ಅವಕಾಶ ಕೊಡ್ತಾರೆ. ಬಡ ಅತಿಕ್ರಮಣದಾರರ ಮೇಲೆ ಇಂಥ ಒಂದು ಕಿರುಕುಳ ದೌರ್ಜನ್ಯಗಳು ಪದೇ ಪದೇ ಅರಣ್ಯ ಇಲಾಖೆಯಿಂದ ಆಗ್ತಿರೋದು. ಇದು ನಾವು ಖಂಡಿಸ್ತಾ ಇದ್ದೇವೆ, ಹೋರಾಟ ಮಾಡ್ತಿದ್ದೇವೆ. 5,000ಕ್ಕಿಂತ ಹೆಚ್ಚಿನ ಹೋರಾಟವನ್ನ ಕಳೆದ 34 ವರ್ಷದಲ್ಲಿ ಜಿಲ್ಲೆ ರಾಜ್ಯದಲ್ಲಿ ನಾವು ಮಾಡಿದ್ದೇವೆ. 1998ರಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. 35,000 ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಅಪರಾಧಿ ಅಂತ ಹೇಳಿ ಕ್ರಿಮಿನಲ್ ನ್ಯಾಯಾಲಯದಲ್ಲಿ ಕೋರ್ಟ್ ಅನ್ನು ದಾಖಲು ಮಾಡಿದ್ದಾರೆ. 27 ವರ್ಷಗಳಾಯ್ತು. 27 ವರ್ಷಗಳಾದ ನಂತರ ಈಗ ಅವರನ್ನು ಒಕ್ಕಲೆಬ್ಸಲಿಕ್ಕೆ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದ್ದಾರೆ ACF ಕೋರ್ಟ್ ನಲ್ಲಿ. ಅರೆ ಇದೆಯಲ್ಲಿ ನ್ಯಾಯ? 98ರಲ್ಲಿ ಕ್ರಿಮಿನಲ್ ಪ್ರಕರಣ, 2025ರಲ್ಲಿ ಒಕ್ಕಲೆಬ್ಸೋ ಪ್ರಕ್ರಿಯೆ. ನೀವು ಆವಾಗಲೇ ಹೊರಗೆ ಹಾಕ್ಬಿಡ್ಬೇಕಾಗಿತ್ತು. ಹೊರಗೆ ಹಾಕಿದ್ರೆ ಏನಾಗ್ತಿತ್ತು? ಏನಾದ್ರು ಜೀವನಕ್ಕೆ ಬೇರೆ ರೀತಿ ಏನಾದ್ರು ಮಾಡ್ಕೊಳ್ತಿದ್ರಲ್ಲ. 27 ವರ್ಷಗಳಿಂದ. ಹಾಗಾದ್ರೆ ಕಾನೂನು ಏನ್ ಹೇಳ್ತಾ ಇದೆ? ಅರಣ್ಯ ಕಾಯ್ದೆಯಲ್ಲಿ ಅರ್ಜಿ ಹಾಕಿದ ನಂತರ ಅವ್ರನ್ನ ಹೊರಗೆ ಹಾಕಬಾರ್ದು ಅಂತ ಹೇಳ್ತಾ ಇದೆ. ರಾಜ್ಯ ಸರ್ಕಾರ ಆದೇಶ ಮಾಡಿದೆ 13/3/2013ರಲ್ಲಿ 3 ಎಕರೆ ಕಡಿಮೆ ಇದ್ದವರನ್ನ ಹೊರಗೆ ಹಾಕೋದಿಲ್ಲ, ಅವರಿಗೆ ಪರಿಹಾರ ಕೊಡೋ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. 78ರ ನಂತರ ಇರುವಂತ ಅತಿಕ್ರಮದಾರಿಗೆ 3 ಎಕರೆ ಇರುವಂತವ್ರಿಗೆ ನಾವು ಪ್ಯಾಕೇಜ್ ಕೊಡುತ್ತೆ ಅಂತ ಹೇಳ್ತಿದ್ದೇವೆ. ಇವೆಲ್ಲವೂ ಪ್ರಕ್ರಿಯೆ ನಡೀತಾ ಇದೆ. ಇವೆಲ್ಲ ಕಾನೂನುಗಳಿಗೂ ಜೀವಂತ ಇದೆ. ಇವತ್ತು ಅರಣ್ಯ ಇಲಾಖೆಯವರು ACF ಕೂಟದಿಂದ ಇಡೀ ಜಿಲ್ಲೆಯಾದ್ಯಂತ 8,000ಕ್ಕಿಂತ ಹೆಚ್ಚಿನ ಅರಣ್ಯವಾಸಿಗಳಿಗೆ ACF ಕೂಟದಿಂದ ಹೊರಗಾಗ್ಲಿಕ್ಕೆ ಕರ್ನಾಟಕ ಅರಣ್ಯ ಕಾಯ್ದೆ ಸೆಕ್ಷನ್ 64 ಅಡಿಯಲ್ಲಿ ಅವರಿಗೆ ನೋಟಿಸ್ಗಳನ್ನು ಕೊಡ್ತಾ ಇದೆ. ಇದು ಬಹಳ ದೊಡ್ಡ ಹಿಂಸೆ ಆಗಿದೆ. ಇದು ಬಹಳ ದೊಡ್ಡ ದೌರ್ಜನ್ಯ ಆಗಿದೆ. ಅಮಾಯಕರಿಗೆ ಯಾಕೆ ನೋಟಿಸ್ ಗೊತ್ತಿರೋದಿಲ್ಲ, ಅವ್ರಿಗೆ ಯಾಕೆ ಇದಕ್ಕೆ ಉತ್ತರ ಕೊಡಬೇಕು ಗೊತ್ತಿಲ್ಲ. ಇಂಥ ಒಂದು ಕಾನೂನಾತ್ಮಕವಾಗಿ ಇವತ್ತು ಅರಣ್ಯವಾಸಿಗಳಿಗೆ ಒಂದು ಕಾನೂನಿನ ಒಂದು ಸಂಕೋಲೆಯಲ್ಲಿ ಸಿಕ್ಕಿರುವುದು ಅತ್ಯಂತ ದುರ್ದೈವವಾಗಿದೆ. ಈಗ ಕೆಲವಷ್ಟು ಜನ ಅಲ್ಲಿ ಮನೆ ಇದ್ದಂತವ್ರು ಆ ಮನೆ ಸ್ವಲ್ಪ ತುಂಬಾ ಹಳೇದಾಗಿದೆ, ಅಲ್ಲೇ ಮನೆಯನ್ನ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳಿಕ್ಕೆ ಕೊಡ್ತಿಲ್ಲ ಅವರು. ಮಳೆಗಾಲದಲ್ಲಿ ಮನೆ ಬಿದ್ರೆ, ಮಳೆಗಾಲದಲ್ಲಿ ಅವರಿಗೆ ಮೂಲಭೂತ ಸೌಲಭ್ಯ ತೊಂದರೆಗಳಾಗಿದ್ರೆ ಯಾವುದೇ ರೀತಿಯ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಇದು ಬಹಳ ದೊಡ್ಡ ಒಂದು ದೌರ್ಜನ್ಯ ಆಗ್ತಿರೋದು. ಇದೇ ದೊಡ್ಡ ಸವಾಲು ಹೋರಾಟಗಾರರ ವೇದಿಕೆ ಆಗಿದೆ. ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರು ಅರ್ಜಿ ಹಾಕಿದಾರೋ ಆ ಅರ್ಜಿ ಪುನರ್ ಪರಿಶೀಲನೆವರೆಗೂ ಅವರು ಯಾವುದೇ ರೀತಿ ಆತಂಕ ಆಗದ ರೀತಿಯಲ್ಲಿ ಕಾನೂನಾತ್ಮಕ ಭದ್ರತೆ ನಾವು ಕೊಡ್ಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳಿಕ್ಕೆ ನಾವು ಈ ಸಂದರ್ಭ ಹೇಳಿಕ್ಕೆ ಬಯಸ್ತಾ ಇದ್ದೇವೆ. ಈಗ ಕಸ್ತೂರಿ ರಂಗನ್ ವರದಿ ಅರಣ್ಯ ಅತಿಕ್ರಮಣದಾರರಿಗೆ ವರವೋ ಅಥವಾ ಶಾಪವೋ? ಅದು ಕಸ್ತೂರಿ ರಂಗನ್ ವರದಿ ಇದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆಯನ್ನ ಮಾಡಿದೆ. ಉತ್ತರ ಕನ್ನಡ ಜಿಲ್ಲೆಯ 706 ಹಳ್ಳಿಗಳಲ್ಲಿ ಕಸ್ತೂರಿ ರಂಗನನ್ನ ಸೂಕ್ಷ್ಮ ಪ್ರದೇಶ ಘೋಷಣೆ ಮಾಡಿರುವುದರಿಂದ ಆ ಅರಣ್ಯ ಪ್ರದೇಶದಲ್ಲಿ ಇರುವಂತ ಅರಣ್ಯವಾಸಿಗಳಿಗೂ ಒಂದು ಆತಂಕ, ಆ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತ ಕಂದಾಯ ಭೂಮಿ, ಸರ್ಕಾರಿ ಭೂಮಿಯಲ್ಲಿ ಇದ್ದವರಿಗೂ ಜೀವನಕ್ಕೆ ಅನನುಕೂಲ ಇದೆ. ಕಂದಾಯ ಇಲಾಖೆ ಜಮೀನ್ದಾರಿಗೆ ಒಂದ್ ರೀತಿ ಸಮಸ್ಯೆಗಳಾದ್ರೆ ಅರಣ್ಯವಾಸಿಗಳಿಗೆ ಮಂಜೂರಿಗೆ ಅದು ಸಾಧ್ಯ ಇಲ್ಲ ಹೇಳುವ ಬಗ್ಗೆ ಇನ್ನೊಂದು ರೀತಿಯಾಗಿದೆ. ಕಸ್ತೂರಿ ರಂಗನ್ ಏನಾದ್ರು ವರದಿ ಜಾರಿಗಳೇ ಬಂತು ಅಂತ ಆದ್ರೆ ಇವತ್ತು ಇದು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡ್ತಾರೆ. ಈ ಸೂಕ್ಷ್ಮ ಪ್ರದೇಶ ಘೋಷಣೆಗಳಾಯ್ತು ಅಂತ ಆದ್ಮೇಲೆ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಮಾಡಿ ನಿರ್ಬಂಧಗಳಾಗ್ತವೆ. ಡೆವಲಪ್ಮೆಂಟ್ ಏನೂ ಆಗುದಿಲ್ಲ. ಯಾವುದೇ ನಿರ್ಬಂಧ ಮಾಡ್ಲಿಕ್ಕೆ, ಕೃಷಿ ಚಟುವಟಿಕೆ ಮಾಡ್ಲಿಕ್ಕೆ ಕ್ರಿಮಿನಾಶಕವನ್ನ ಹೊಡಿಲಿಕ್ಕೆ ಆಗುದಿಲ್ಲ, ನೀರಾವರಿ ಯೋಜನೆಗೆ ಕಾಲುವೆ ಹೊಡಿಲಿಕ್ಕೆ ಆಗುದಿಲ್ಲ, ಕಾಂಕ್ರೀಟ್ ರಸ್ತೆ ಮಾಡ್ಲಿಕ್ಕೆ ಆಗುದಿಲ್ಲ, ಮದುವೆ ಮುಂಜಿಗಳಾಯ್ತು ಅಂದ್ರೆ ಮೈಕ್ ಹಚ್ಚೋಂಗಿಲ್ಲ, ಶಬ್ದ ಮಾಲಿನ್ಯವಾಗಿರ್ಬೇಕು, ಮತ್ತೆ ಹೊಸ ರೀತಿಯ ಒಂದು ಕೈಗಾರಿಕೋದ್ಯಮವನ್ನು ಮಾಡ್ಲಿಕ್ಕೂ ಸಂಪೂರ್ಣ ನಿರ್ಬಂಧವಾಗಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶವಂತ ಕಸ್ತೂರಿ ರಂಗನ ಘೋಷಣೆಗಳಾದ್ರೆ ಇಡೀ ಜನಜೀವನವೇ ಇವತ್ತು ಜನಜೀವನದ ನಾಡಿ ಸ್ತಬ್ಧವಾಗುವುದರಲ್ಲಿ ಸಂಶಯ ಇಲ್ಲ ಅಂತ ಹೇಳೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಧಾರಣ ಸಾಮರ್ಥ್ಯ ಅಂತಂದ್ರೆ ಪರೀಕ್ಷಿಸದೆ ಹೊಸ ಹೊಸ ಯೋಜನೆಗಳನ್ನ ತಂದು ಜಿಲ್ಲೆಗೆ ಹೇರ್ತಾ ಇದ್ದಾರೆ.
ಒಂದು ಉದಾಹರಣೆಯಾಗಿ ಒಂದು ಕಾಳಿ ಮತ್ತು ವರದಾ ನದಿ ಜೋಡಣೆ ಮತ್ತು ಪಂಪ್ಡ್ ಸ್ಟೋರೇಜ್ ಯೋಜನೆ, ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ? ಉತ್ತರ ಕನ್ನಡ ಜಿಲ್ಲೆ ಹ್ಮ್. ಯೋಜನೆಗಳ ಜಿಲ್ಲೆಯಾಗಿ ಪರಿವರ್ತನೆ ಮಾಡಿ ಹೊಂಟಿದ್ದಾರೆ. ಹ್ಮ್. 5 ಹೈಡ್ರೋ ಪ್ರಾಜೆಕ್ಟ್ ಯೋಜನೆಗಳು ಬಂತು, ಜಲವಿದ್ಯುತ್ ಯೋಜನೆಗಳು. ಹ್ಮ್. ಅದು ನಮ್ಮ ಜಿಲ್ಲೆಗೆ ಹ್ಮ್. ಭಾರವಾದ ಜಿಲ್ಲೆ. ಹ್ಮ್. ಅದರ ನಂತರ ಕೈಗಾ ಬಂತು, ಹ್ಮ್. ಅಣುಸ್ಥಾವರ. ಹ್ಮ್. ಅದು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇಲ್ಲದಾಗಿತ್ತು. ಹ್ಮ್. ನೇವೇ ಬಂತು, ಹ್ಮ್. ರೈಲ್ವೆ ಬಂತು ಅಭಿವೃದ್ಧಿ ದೃಷ್ಟಿಯಲ್ಲಿ. ಈಗ ಬಂದರು. ಈಗ ಬಂದರುಗಳು ಬಂತು. ಹ್ಮ್. ತದನಂತರ ಹೈಡ್ರೋ ಪ್ರಾಜೆಕ್ಟ್ ತಾವು ಪ್ರಸ್ತಾಪ ಮಾಡಿದಂತ ಆ ಯೋಜನೆಗಳು ಬಂತು. ಹ್ಮ್. ಬೆಡ್ತಿ ನದಿ ಯೋಜನೆ ಜೋಡಣೆ ಮಾಡೋ ಯೋಜನೆ ಉಂಟು. ಹ್ಮ್. ಇವೆಲ್ಲವೂ ಹ್ಮ್. ನೈಸರ್ಗಿಕವಾಗಿ ಪರಿಸರಕವಾಗಿ ಜಿಲ್ಲೆಯ ತಾವು ಹೇಳಿದ ರೀತಿಯ ಧಾರಣ ಸಾಮರ್ಥ್ಯ ನೋಡಿದಾಗ ಹ್ಮ್. ಆ ಸಾಮರ್ಥ್ಯಕ್ಕೆ ಪೂರಕವಾಗಿರುವಂತ ಯೋಜನೆಗಳಲ್ಲ. ಹ್ಮ್. ನಾವು ದಿನನಿತ್ಯ ನೋಡ್ತೇವೆ, ಗುಡ್ಡ ಕುಸಿತ ನೋಡ್ತೇವೆ, ಹ್ಮ್. ಪ್ರವಾಹ ಬಂದಿರೋದು ನೋಡ್ತೇವೆ, ಹ್ಮ್. ಜನಜೀವನಕ್ಕೆ ಅವಶ್ಯಕತೆ ಇಲ್ಲದೆ ಇರೋದು ನಾವು ಕಂಡು ಬರ್ತಿದ್ದೇವೆ. ಹ್ಮ್. ಒಂದು ಸಿಂಪಲ್ ಆಗಿ ಹೇಳ್ತಾನೆ ನಿಮಗೆ, ಒಂದು ಸಿಂಪಲ್ ಆಗಿ ಜಿಲ್ಲೆಯ ಅಷ್ಟು ಭೌಗೋಳಿಕವಾಗಿ ಹ್ಮ್. 8,805 ಚದರ ಕಿಲೋಮೀಟರ್ ಅಷ್ಟಿದೆ. ಹ್ಮ್. ಅದರಲ್ಲಿ 10,000. 10,585 ಚದರ ಕಿಲೋಮೀಟರ್ ಅಷ್ಟಿದೆ. ಹ್ಮ್. ಅವುಗಳಲ್ಲಿ 8,500 ಚದರ ಕಿಲೋಮೀಟರ್ ಅರಣ್ಯ. ಅರಣ್ಯನೇ ಇದೆ. ಹ್ಮ್. ಇರುವಂತ 2,000 ಚದರ ಕಿಲೋಮೀಟರ್ದಲ್ಲಿ 14 ಲಕ್ಷ ಜನಸಂಖ್ಯೆಯವರು ಇದ್ದಾರೆ. ಹ್ಮ್. ಒಂದು ಸಾಮರಸ್ಯದಲ್ಲಿ ಸಮಾನತೆಯ ದೃಷ್ಟಿ ನೋಡಿದ್ರೆ ಹ್ಮ್. ಇರುವಂತ ಕಂದಾಯ ಭೂಮಿಯನ್ನ ಕುಟುಂಬಕ್ಕೆ ನಾವು ಹಂಚುತ್ತಾ ಹೋದ್ರೆ ಪ್ರತಿ ಕುಟುಂಬಕ್ಕೆ ಹ್ಮ್. ಒಂದು ಕುಟುಂಬಕ್ಕೆ 5 ಗುಂಟೆ ಬರುತ್ತೆ. ಹ್ಮ್. 5 ಗುಂಟೆಯಲ್ಲಿ ವಾಸ್ತವ್ಯ ಮಾಡ್ತಾನೋ, ಸಾಗುವಳಿ ಮಾಡ್ತಾನೋ, ಹೈನುಗಾರಿಕೆ ಮಾಡ್ತಾನೋ, ತೋಟಗಾರಿಕೆ ಮಾಡ್ತಾನೋ, ಏನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಹ್ಮ್. ಸಾಧ್ಯತೆ ಇಲ್ಲ. ಹ್ಮ್. ಹಾಗಾಗಿ ಹ್ಮ್. ಈ ಯೋಜನೆ ಜೊತೆಯಲ್ಲಿ ಹ್ಮ್. ಇವತ್ತು ಸರ್ಕಾರ ಬೃಹತ್ ಯೋಜನೆಗಳು ತರ್ತಾ ಇದೆ. ಹ್ಮ್. ಇದು ದೊಡ್ಡ ಮಾರಕವಾಗಿದೆ. ಹ್ಮ್. ಇಡೀ ಜಿಲ್ಲೆಯಲ್ಲಿ 88,565 ಕುಟುಂಬಗಳು ಅರಣ್ಯವಾಸಿ ಕುಟುಂಬಗಳು ಇದ್ದಾರೆ. ಹ್ಮ್. ಜನಸಂಖ್ಯೆ ಪ್ರಮಾಣ ನೋಡಿದಾಗ ಜಿಲ್ಲೆಯ ಜನಸಂಖ್ಯೆಯಲ್ಲಿ 1/3 ಅರಣ್ಯವಾಸಿಗಳು ಇಲ್ಲಿ ಜನಸಂಖ್ಯೆದಾರರು ಮತದಾರರಾಗಿದ್ದಾರೆ. ಈಗ ಪಂಪ್ಡ್ ಸ್ಟೋರೇಜ್ ಯೋಜನೆ, ಈಗ ಅದ್ರಲ್ಲಿ ಈಗ 16,000 ಮರಗಳನ್ನು ಕಡಿತಾರೆ. ಈಗ ಒಂದು ಅರಣ್ಯ ಅತಿಕ್ರಮಣದಾರ ಇದ್ದಂತವ್ರು ಒಂದು ಗಳ ಏನಾದ್ರು ಒಂದ್ ಮನೆಗ್ ಬೇಕು ಅಂತ ಏನಾದ್ರು ಕಡಿದ್ರು ಅವ್ರ ಮೇಲೆ ಕೇಸ್ಗಳಾಗುವಂತದ್ದು ಆಗ್ತಿದೆ. ಈಗ ಅವ್ರಿಗೊಂದ್ ನ್ಯಾಯ, ಇವ್ರಿಗೊಂದ್ ನ್ಯಾಯ ಆಗ್ತಿದೆ. ಇದಕ್ಕೆ ಏನ್ ಹೇಳ್ತೀರಿ ಅಂತ? ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾವಿರಾರು ಎಕರೆ ಪ್ರದೇಶವನ್ನ ಬೃಹತ್ ಯೋಜನೆ ಕೊಟ್ಟಿದ್ದಾರೆ. ಹ್ಮ್. ನಮ್ಮ ವಾದ ಅರಣ್ಯವಾಸಿಗಳ ಪರವಾಗಿ ನಮ್ಮ ಹೋರಾಟಗಾರ ವೇದಿಕೆಯಿಂದ ಸರ್ಕಾರ ನಾವು ಕೇಳ್ತಿರೋದಂದ್ರೆ, ಹ್ಮ್. ಇಡೀ ಜಿಲ್ಲೆಯಲ್ಲಿ 88,856 ಅರಣ್ಯ ಕುಟುಂಬಗಳಿದ್ದಾರೆ. ಹ್ಮ್. ಎಲ್ಲ ಅತಿಕ್ರಮಣ ಮಾಡಿರುವಂತ ಕ್ಷೇತ್ರ ಕೇವಲ 50,300 ಹ್ಮ್. ಎಕರೆಗಳು. ಹ್ಮ್. 50,300 ಎಕರೆ ಪ್ರದೇಶವನ್ನು 88,000 ಕುಟುಂಬಗಳು ವಾಸ್ತವ್ಯ ಮಾಡ್ತಾ ಇದೆ. ಹ್ಮ್. ಅದೇ ಒಂದೇ ಒಂದು ಯೋಜನೆಗೆ ಗೇರ್ ಸೊಪ್ಪದ ಪಂಪ್ ಸ್ಟೋರೇಜ್ ಯೋಜನೆಗೆ 1 ಲಕ್ಷ ಎಕರೆ ಪ್ರದೇಶವನ್ನು ಸರ್ಕಾರ ಯೋಜನೆ ಕೊಡ್ತಾ ಇದೆ. ಹ್ಮ್. ಇವತ್ತು ನಮ್ಮ ಪ್ರಶ್ನೆ ಅಂತ ಹೇಳಿದ್ರೆ, ಜನಜೀವನಕ್ಕೆ ಮಾರಕವಾಗಿ ನಮ್ಮ ಧಾರಣಕ್ಕೆ ಸಾಮರ್ಥ್ಯ ಇಲ್ಲದಂತ ಯೋಜನೆಗೆ 1,000 ಎಕರೆ ಕೊಡ್ತೀರಿ ನೀವು. ಹ್ಮ್. ಜೀವನಕ್ಕಾಗಿ ಬದುಕಿಗಾಗಿ 50,000 ಎಕರೆಗಳನ್ನ ಈ ಕುಟುಂಬಕ್ಕೆ 80 ಜಿಲ್ಲೆ 1/3 ಜನಸಂಖ್ಯೆ ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹೇಳುವುದು ನೇರವಾದ ಪ್ರಶ್ನೆ ಆಗಿದೆ. ಇಲ್ಲಿ ಬಹಳ ಗಂಭೀರವಾಗಿರ್ಬೇಕು. ಸರ್ಕಾರ ಮತ್ತು ರಾಜಕೀಯ ವ್ಯವಸ್ಥೆಗಳು ಇವತ್ತು ಸ್ಪಷ್ಟವಾದ ನಿರ್ಧಾರವನ್ನು ಇಟ್ಕೊಳ್ಬೇಕು. ನಾವು ಈ ಮೂಲಕ ಕೊಡೋ ಸಂದೇಶ, ಇವತ್ತು ಕೇಂದ್ರ ಸರ್ಕಾರ ಅದಾನಿಗೆ 1 ರೂಪಾಯಿಗೆ ಸಾವಿರಾರು ಎಕರೆಗಳನ್ನು ಕೊಡ್ತಾ ಇದೆ. ಯೋಜನೆಗೆ ಸಾವಿರಾರು ಎಕರೆ 1 ರೂಪಾಯಿಗೆ. ಇವತ್ತು ನಾನು ಸವಾಲ್ ಆಗ್ತಿದ್ದಾನೆ, ನಾವು 1 ಎಕರೆಗೆ 1,000 ರೂಪಾಯಿ ಕೊಡ್ತೇವೆ, ನಮ್ಗೆ ಕೊಡಿ ಅಂತ ಹೇಳಿ. ಇದ್ರ ಅರ್ಥ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರಿಗೆ ಅಥವಾ ಇನ್ನೊಂದು ದೃಷ್ಟಿಯಲ್ಲಿ ಪೂರಕವಾಗಿರುವಂತ ಯೋಜನೆಗಳಲ್ಲ, ರಾಜಕೀಯ ನೀತಿ ಅಲ್ಲ, ಸಿದ್ಧಾಂತ ಅಲ್ಲ. ಇವರ ಯೋಜನೆಗಳು ಬಲಿಷ್ಠ ಇರುವಂತ ಅದಾನಿ ಅಂಬಾನಿ ಅಂತವರಿಗೆ ಸಾವಿರಾರು ಎಕರೆ ಕೊಡ್ತಾರೆ 1 ರೂಪಾಯಿಗೆ. ಅರೆ, ನಾವೇ ಪರಿಸರ ಉಳಿಸಿದ್ದೇವೆ, ನಾವೇ ಅದನ್ನ ಜಾಗೃತಿ ಮಾಡ್ತಿದ್ದೇವೆ. ಈ ಯೋಜನೆ ಹೆಸರಿನಲ್ಲಿ ಒಂದು ಭ್ರಷ್ಟಾಚಾರಗಳನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದಕ್ಕೇನು ನಮ್ಮ ಯೋಜನೆ ಇಷ್ಟೇ ಹೇಳ್ತಿರೋದು, ನೀವು ಬೇರೆ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಪರಿಸರ ವಿರೋಧಿ ಇರುವಂತ ಅದು ಬಂದರ ಯೋಜನೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಯೋಜನೆಗಳು ನಮ್ಮ ಜಿಲ್ಲೆಗೆ ಈ ಹಂತದ ಅವಶ್ಯಕತೆ ಇಲ್ಲ. ತ್ಯಾಗದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ತ್ಯಾಗ ಮಾಡಬೇಕು? 5 ಹೈಡ್ರೋ ಪ್ರಾಜೆಕ್ಟ್ ಮಾಡಿದ್ದಾರೆ, ನೇವಿಂಗ್ ಮಾಡಿದ್ದಾರೆ,
ಕೈಗಾರಿಕೆ ಮಾಡಿದ್ದಾರೆ, ಎಲ್ಲ ಯೋಜನೆಗಳು ನಾವು ತ್ಯಾಗ ಮಾಡಾಗಿದೆ. ಇನ್ನು ಏನು ತ್ಯಾಗ ಈ ಜಿಲ್ಲೆಯಲ್ಲಿ ಏನಿದೆ? ನಾವು ಪ್ರಶ್ನೆ ಕೇಳೋದನ್ನ ಸರ್ಕಾರಕ್ಕೆ, ಇಷ್ಟೆಲ್ಲ ತ್ಯಾಗ ಮಾಡೋ ಜಿಲ್ಲೆಗೆ ನಮ್ಗೇನ್ ಕೊಟ್ಟಿದ್ರಿ? 5 ಹೈಡ್ರೋ ಪ್ರಾಜೆಕ್ಟ್ ಕೊಟ್ರು, ಮಳೆಗಾದ್ರೆ ನಮ್ಗೆ ಕರೆಂಟ್ ಇರೋದಿಲ್ಲ, ನಾವು ದುಡ್ಡು ಕೊಡ್ಬೇಕು. ತ್ಯಾಗ ಜಿಲ್ಲೆಗೆ ಪರಿಹಾರ ಏನಿದೆ? ಇಲ್ಲಿಯ ಜನ ಮೌನವಾಗಿರ್ತಾರೆ, ಅದಕ್ಕೋಸ್ಕರ ಯೋಜನೆಗಳನ್ನ ಏನಾಗಿದೆ, ಉತ್ತರ ಕನ್ನಡ ಜಿಲ್ಲೆ ಸ್ವಲ್ಪ ಸೌಮ್ಯ ರೀತಿಯಲ್ಲಿ ಜನ ಇರುವಂತವ್ರು ಇವತ್ತು ನಮ್ಮಲ್ಲಿ ಇರುವುದರಿಂದ ಇವತ್ತು ನಮಗೆ ಇನ್ನೂ ಪ್ರಬಲವಾದ ಧ್ವನಿ, ಜಿಲ್ಲೆ ಉಳಿಸಿಗಾಗಿ ದೊಡ್ಡ ಪ್ರಬಲವಾದ ಹೋರಾಟ ಆಗ್ಬೇಕಾಗಿದೆ, ಜಾಗೃತಿ ಆಗ್ಬೇಕಾಗಿದೆ. ನಾನು ಹೇಳ್ತಿರುವಂತದ್ದು ಇವತ್ತು ಮೌನವಾಗಿ ಉಳಿದಿದ್ದಾರಂತಾಗಿದ್ರೆ ಅದು ನಮ್ಮ ಜನರ ದೌರ್ಬಲ್ಯ ಅಲ್ಲ, ಅದು ಈ ಜನರ ನ್ಯೂನ್ಯತೆ ಅಲ್ಲ, ಅದು ನಮ್ಮ ಒಳ್ಳೆತನ. ಈ ದುರುಪಯೋಗ ಆಗದ ರೀತಿಯಲ್ಲಿ ನೀವು ಜಾಗೃತಿ ಮನಸ್ಸಿಗೆ ಆ ಕಾರ್ಯವನ್ನು ನಾವು ಪ್ರಾರಂಭ ಮಾಡ್ತೇವೆ. ಮತ್ತೆ ಜಿಲ್ಲೆಗೆ ಅನ್ಯಾಯ ಆಗದ ರೀತಿಯಲ್ಲಿ ಮತ್ತು ಅರಣ್ಯವಾಸಿಗಳ ಪರವಾಗಿ ಒಂದು ಗಟ್ಟಿಯಾದ ನಿರ್ಧಾರ ಕಾನೂನು ಪರಿಹಾರವನ್ನು ಕೊಡ್ಲಿಕ್ಕೆ ನಾವು ಸಫಲರಾಗ್ತೇವೆ ಒಂದು ವಿಶ್ವಾಸ ಸಹಿತ ನನ್ನಲ್ಲಿದೆ. ಈಗ ಅರಣ್ಯ ಅತಿಕ್ರಮಣದಾರರಲ್ಲಿ ಒಂದು ಹೋರಾಟ ಮಾಡುವಾಗ ಅನೇಕ ಕಾನೂನು ಸವಾಲುಗಳು ಕೂಡ ಎದುರಾಗ್ತದೆ, ಅದನ್ನು ಹೇಗೆ ಎದುರಿಸ್ತಾ ಇದ್ದೀರಿ ಅಂತ? ನಮ್ಮ ಹೋರಾಟದ ಇಲ್ಲಿನ ಯಶಸ್ಸಿಗೆ ಮೂಲ ಕಾರಣ ಕೇವಲ ನಮ್ಮ ಹೋರಾಟಕ್ಕೆ ಸೀಮಿತವಾಗಿ ಇಟ್ಕೊಂಡಿಲ್ಲ. ಅದನ್ನ ನಾವು ಕಾನೂನಾತ್ಮಕವಾಗಿ ಸಂಘಟನೆ ಮಾಡಿ ಕಾನೂನಾತ್ಮಕ ಹೋರಾಟವನ್ನು ನಾವು ಮಾಡಿದ್ದೇವೆ. ಇವತ್ತು ನಮ್ಮ ಹೋರಾಟ ಕೇವಲ ಹಳ್ಳಿಗೆ ಸೀಮಿತವಾಗಿಲ್ಲ. ನಮ್ಮ ಹೋರಾಟ ಇಲ್ಲಿಂದ ಪ್ರಾರಂಭವಾಗಿ ಹಳ್ಳಿಯಿಂದ ಸುಪ್ರೀಂ ಕೋರ್ಟ್ನವರೆಗೂ ಸಹಿತ ಅರಣ್ಯವಾಸಿಗೆ ಭೂಮಿ ಹಕ್ಕಿಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ, ಅವ್ರ ಪರವಾಗಿ ಧ್ವನಿಯಾಗಿ ನಿಂತಿದ್ದೇವೆ. ಈ ಹೋರಾಟದಲ್ಲಿ ಕೇವಲ ಹೋರಾಟದ ಸಾಧ್ಯತೆ ಇಲ್ಲದ್ರಿಂದ ಕಾನೂನಿಗೆ ನಾವು ಸಂಬಂಧವಾಗಿದ್ದೇವೆ. ಅರಣ್ಯ ಕಾಯ್ದೆಯಲ್ಲಿ ಅರ್ಜಿಗಳನ್ನು ಹಾಕಿದ್ರು, GPS ಅಲ್ಲಿ ಸಮಸ್ಯೆಗಳಾಯ್ತು. ಮೇಲ್ಮನವಿ GPS ಅನ್ನು ಇಡೀ ಜಿಲ್ಲೆಯಲ್ಲಿ 32,000 ಕುಟುಂಬಗಳಿಗೆ ಉಚಿತವಾಗಿ GPS ಮೇಲ್ಮನವಿಯನ್ನ ಈ ಅರಣ್ಯವಾಸಿಗಳು ಮಾಡಿಕೊಟ್ಟಿದ್ವಿ. ಎಲ್ಲಿ ದಬ್ಬಾಳಿಕೆಗಳು ನಡೀತಿದೆಯೋ, ಎಲ್ಲಿ ಅನ್ಯಾಯಗಳಾಗ್ತಿದೆಯೋ ಅವ್ರಿಗೆ ಕಾನೂನಾತ್ಮಕ ಉತ್ತರವನ್ನು ಕೊಟ್ಟಿದ್ದೇವೆ. ಈ ದೃಷ್ಟಿಯಲ್ಲಿ ಕಾಗೋಡು ತಿಮ್ಮಪ್ಪ ಸಾಹೇಬ್ರು ಇರುವಂತ ಸಂದರ್ಭದಲ್ಲಿ, ಸ್ಪೀಕರ್ ಆಗಿರುವಂತ ಸಂದರ್ಭದಲ್ಲಿ ಮುರುಡೇಶ್ವರದಿಂದ ಕಾರವಾರವರೆಗೂ ನಾವು ಪಾದಯಾತ್ರೆ ಮಾಡಿದ್ವಿ. ಅದರ ಪ್ರತಿಫಲವಾಗಿ ವಿಧಾನಸಭೆಯಲ್ಲಿ ಅಂದಿನ ರಾಜ್ಯ ಸರ್ಕಾರ ಒಂದು ಆದೇಶ ಮಾಡಿ 3 ಎಕರೆ ಕಡಿಮೆ ಇರುವವರನ್ನು ಹೊರಗಾಕೋದಿಲ್ಲ, 78ಕ್ಕಿಂತ ಇಸ್ವಿಗಿಂತ ನಂತರ ಇದ್ದವರಿಗೆ ನಾವು ಪರಿಹಾರ ಕೊಡ್ತೇವೆ, ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಇದ್ದವರನ್ನ ನಾವು ಒಕ್ಕಲೆಬ್ಬಿಸುವುದಿಲ್ಲ ಎಂಬ ಒಂದು ಆದೇಶವನ್ನ ಮಾಡ್ತು. ಇದು ಹೋರಾಟದ ಪ್ರತಿಫಲ. ಹೋರಾಟಕ್ಕೆ ಸೋಲಿಲ್ಲ, ಹೋರಾಟಕ್ಕೆ ಕಾನೂನು ಬೆಂಬಲವಾಗಿ ಇರುವುದರಿಂದ ನಮ್ಮ ಕಾನೂನು ಪರ ನಮ್ಮ ಪರವಾಗಿದೆ. ಈ ಹೋರಾಟ ನಿರಂತರವಾಗಿ ನಾವು ಒಯ್ಯಲಿಕ್ಕೆ ನಿಮ್ದು ಹೋರಾಟ ಏನಾದ್ರು ಹೊತ್ತಿಕ್ಕುವಂತ ಕೆಲಸಗಳೇನಾದ್ರು ಆಗಿತ್ತ? ಸಾಧ್ಯ ಇಲ್ಲ, ಸಾಧ್ಯ ಅಂತಾನೆ ಅಲ್ಲ. ಇದು ಬಡ ಜನರ ಧ್ವನಿ ಇಳಿದಿದ್ದವರು, ಆಶ್ರಯ ಇಳಿದಿದ್ದಂಥವ್ರು, ಭೂಮಿ ಇಲ್ಲದಂತವರು ಹೋರಾಟಗಳಿಗೆ ಸಾಕಷ್ಟು ಸಮಯದಲ್ಲಿ ಇದನ್ನು ಹತ್ತಿಕ್ಕುವ ಪ್ರಯತ್ನಕ್ಕಿಂತ ತಪ್ಪು ಕಲ್ಪನೆ ಪ್ರಯತ್ನಗಳೆಲ್ಲ ಆಗಿತ್ತು. ಆದ್ರೆ ನಾನು ಈಗಾಗಲೇ ನಿಮ್ಗೆ ಹೇಳಿದಾಗ ಇದು ಯಾವುದೇ ರಾಜಕೀಯ ಉದ್ದೇಶದಿಂದ ಹುಟ್ಕೊಂಡಂತ ಸಂಘಟನೆ ಅಲ್ಲ, ಯಾವುದೇ ಹಣಕಾಸಿನ ವ್ಯವಹಾರಕ್ಕಾಗಿ ಮಾಡ್ಕೊಂಡಂತದ್ದಲ್ಲ, ಯಾವುದೇ ಇನ್ನಿತರ ಆಶಾಮಿಷೆಗೆ ಒಳಗಾಗಿರುವಂತದ್ದಲ್ಲ. ಇವತ್ತು 32,000 ಕುಟುಂಬ ನಮ್ಮ ಹೋರಾಟ ಸಮಿತಿಗೆ ಸದಸ್ಯರಾಗಿದ್ದಾರೆ. ಸದಸ್ಯತ್ವ ಶುಲ್ಕ ಇಲ್ಲ, ಮೆಂಬರ್ಶಿಪ್ ಇಲ್ಲ. ಈ ಜಿಲ್ಲೆಯಲ್ಲಿ 28,000 ಕುಟುಂಬಗಳಿಗೆ ಉಚಿತವಾಗಿ ID ಕಾರ್ಡ್, ಗುರುತಿನ ಪತ್ರವನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಪರಿಪೂರ್ಣವಾದ ಕಾರ್ಯಕರ್ತರನ್ನ ನಾವು ತಯಾರು ಮಾಡ್ಲಿಕ್ಕೆ ಕಾನೂನು ಜ್ಞಾನ ಕೊಟ್ಟಿಗೆ ಪ್ರತಿ ತಾಲೂಕಿನಲ್ಲಿ 80ರಿಂದ 100 ಜನರಿಗೆ ಗ್ರೀನ್ ಕಾರ್ಡ್ ಲೀಡರ್ಸ್ ಅನ್ನು ಕೊಟ್ಟಿದ್ದೇವೆ. ಈ ರೀತಿಯಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸಂಘಟನೆ ಮಾಡುವುದರಿಂದ ಇವತ್ತು ಬಲಿಷ್ಠವಾಗಿ ಈ ಸಂಘಟನೆ ಉಳ್ಕೊಂಡಿದೆ. ಈಗ ಸುದೀರ್ಘ 34 ವರ್ಷಗಳ ಹೋರಾಟದ ಹಿನ್ನೆಲೆಯಲ್ಲಿ ಹಕ್ಕುಪತ್ರದ ನಿರೀಕ್ಷೆ ಏನು ಅಂತ? ಕಷ್ಟ. ಇವತ್ತಿನ ಹಂತದಲ್ಲಿ ಇಚ್ಛಾಶಕ್ತಿಯ ಕೊರತೆ, ಕಾನೂನಿನ ಗೊಂದಲದಿಂದ ನಿರೀಕ್ಷೆ ಮಟ್ಟದಲ್ಲಿ ನಾವು ಅರಣ್ಯ ಭೂಮಿ ಹಕ್ಕನ್ನು ಪಡೆಯಲು ಸಾಧ್ಯತೆ ಆಗಿಲ್ಲ. ಈಗಾಗಲೇ ಪ್ರಸ್ತಾಪ ಮಾಡದಂತೆ 88,000 ಅರ್ಜಿಗಳು ಇವತ್ತು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿಗಳನ್ನ ಹಾಕಿದ್ದಾರೆ. ಆ 88,000ರಲ್ಲಿ ಅಧಿಕೃತವಾಗಿ ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿರುವುದು ಕೇವಲ 2,863 ಕುಟುಂಬಗಳಿಗೆ ಮಾತ್ರ. ಅಂದರೆ 2% ಅಂಕೆ ಸಂಖ್ಯೆಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ನೋಡಿದಾಗ 73,000 ಅರ್ಜಿಗಳಿಗೆ ಇವತ್ತು ತಿರಸ್ಕರಲಾಗಿದೆ. 88%
80% ಅರ್ಜಿಗಳಿಗೆ ತಿರಸ್ಕಾರವಾಗಿದೆ. ಹಾಗಾಗಿ ಇದು ಪ್ರತಿಫಲ ನಿಲ್ಲಿಸೋದಕ್ಕಿಂತ ನೀವು ಕೇಳ್ಬೋದು, ಹಾಗಾದ್ರೆ ಯಾಕೆ ಹಕ್ಕುಪತ್ರ ಸಿಗ್ಲಿಕ್ಕೆ ತೊಂದರೆಗಳಿದೆಯೋ, ಅಂದ್ರೆ ಈಗ ಕಾನೂನೇ ಇಲ್ವೋ, ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆನೂ ಕೂಡ ಕಾರಣ. ಅಲ್ಲ, ಕಾನೂನು ತಿಳುವಳಿಕೆ ಇಲ್ವೋ, ಯಾವ ಕಾರಣಗಳು ಅಂತ ಪ್ರಶ್ನೆ ಕೇಳಿದಾಗ ಕಾನೂನು ಅರಣ್ಯವಾಸಿಗಳ ಪರವಾಗಿದೆ. ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಾಗ, ಜಾರಿ ಮಾಡುವಾಗ ಕಾನೂನಿಗೆ ವ್ಯತಿರಿಕ್ತವಾಗಿ ಮಾಡಿದ್ದಾರೆ. 3 ತಲೆಮಾರಿನ ದಾಖಲೆಗಳು ಬೇಕು ಅಂತ ಹೇಳಿ ಅನಾವಶ್ಯಕ ಗೊಂದಲ ಮಾಡಿ ಆ ಅಧಿಕಾರಿ ವರ್ಗದವರ ಒಂದು ಪ್ರಭಾವ ಮೇರೆಗೆ ಇವತ್ತು ಜಿಲ್ಲೆಯಲ್ಲಿ 73,000 ಅರ್ಜಿಗಳು ತಿರಸ್ಕಾರ ಆಗಿದೆ. ಕಾನೂನು ಅರಣ್ಯವಾಸಿಗಳ ಪರವಾಗಿದ್ರು ಸಹಿತ, ಕಾನೂನು ಅರಣ್ಯವಾಸಿಗಳ ಹಕ್ಕು ಪತ್ರಕ್ಕೆ ಸನಿಹ ಇದ್ದಾಗೂ ಸಹಿತ ಅದನ್ನು ಕೊಡುವ ಇಚ್ಛಾಶಕ್ತಿ ಮತ್ತು ಅರಿತ ಕಾನೂನು ಜ್ಞಾನ ಕೊರತೆಯಿಂದ ಈ ರೀತಿಯಾಗಿದೆ. ಇದ್ರಲ್ಲಿ ದೊಡ್ಡ ಪಾತ್ರ ಕಾರಣ ಏನಂತ ಹೇಳಿದ್ರೆ, ಮೊದಲು ಅರಣ್ಯ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ನಮ್ಮ ಜನಪ್ರತಿನಿಧಿಗಳು ಕಾನೂನು ಜ್ಞಾನ ವರ್ಧಿಸ್ಕೊಳ್ಬೇಕು. ಸರಿ ಸರಿ. ಜನಪ್ರತಿನಿಧಿಗಳು ತಿಳ್ಕೊಂಡು ಆ ಜ್ಞಾನದಿಂದ ಅಧಿಕಾರ ವರ್ಗದವರಿಗೆ ಮಂಜೂರಿ ಕೊಡಿ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು. ಅದು ಆಗದೆ ಇರೋದ್ರಿಂದ ಇವತ್ತು ಈ ರೀತಿಯ ಗೊಂದಲ ಮತ್ತು ಹಕ್ಕು ಪತ್ರ ಪಡ್ಕೊಳ್ಳಿಕ್ಕೆ ಹಿನ್ನಡೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಪ್ರತಿ ಚುನಾವಣೆಯಲ್ಲೂ ಕೂಡ, ಒಂದು ಲೋಕಸಭೆ ಇರಬಹುದು, ಒಂದು ವಿಧಾನಸಭಾ ಚುನಾವಣೆ ಆಗಿರಬಹುದು, ಅಂತ ಚುನಾವಣೆಯ ಸಂದರ್ಭದಲ್ಲಿ ಅರಣ್ಯ ಅತಿಕ್ರಮಣವನ್ನ ಪ್ರಮುಖ ವಿಷಯಗಳನ್ನಾಗಿ ಚುನಾವಣಾ ಅಜೆಂಡವಾಗಿ ಬಳಸ್ಕೊಳ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ ಅಂತ? ಬೇಸರ, ದುಃಖ, ವೇದನೆ ಸಹಜ. ಈ 34 ವರ್ಷ ಹೋರಾಟದಲ್ಲಿ ನಡೆದಿರುವಂತ 11 ಚುನಾವಣೆಯಲ್ಲಿ ಎಲ್ಲಾ ಪಕ್ಷದ ಪ್ರಣಾಳಿಕೆಯಲ್ಲೂ ಅರಣ್ಯ ಅತಿಕ್ರಮಣದಲ್ಲಿ ಹಕ್ಕು ಪತ್ರವನ್ನು ಕೊಡ್ತೇವೆ. 34 ವರ್ಷದಲ್ಲಿ 13 ಸಾರಿ ಅರಣ್ಯವಾಸಿಗಳ ಪರವಾಗಿ ಅರ್ಜಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಸ್ವೀಕಾರ ಮಾಡಿದ್ದಾರೆ. ಚುನಾವಣೆ ಪೂರ್ವದಲ್ಲಿ ಏನು ಆಸಕ್ತಿ ಇರ್ತದೆಯೋ, ಚುನಾವಣೆ ಆದ್ಮೇಲೆ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದು ಮರೆಯುತ್ತಿರುವುದು ದುರ್ಬಲವಾಗಿದೆ. ಹಾಗಾಗಿ ಇವತ್ತು ಇದಕ್ಕೆ ಒಂದು ಪ್ರತಿಫಲ ಸಿಗದಿರುವಂತ ಪ್ರಸಂಗವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನೀವು ಅರಣ್ಯ ಭೂಮಿ ಹೋರಾಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅತಿಕ್ರಮಣದಾರರಿಗೆ ಒಂದು ನ್ಯಾಯ ಕೊಡಿಸುವಂತ ದೃಷ್ಟಿಯಿಂದ ನೀವು ಕೂಡ ಒಂದು ರಾಜಕಾರಣಕ್ಕೂ ಕೂಡ ಧುಮುಕಿದ್ರಿ. ಅಲ್ಲಿ ಎಲ್ಲಿ ಹಿನ್ನಡೆ ಆಯ್ತು ಅಂತ ರಾಜಕಾರಣದಲ್ಲಿ? ರಾಜಕೀಯ ಮತ್ತು ನನ್ನ ಹೋರಾಟಕ್ಕೆ ಸಾಮ್ಯತೆ ಇಲ್ಲ. ಸಾಮಾಜಿಕ ನ್ಯಾಯಕ್ಕಾಗಿ ನಾವು ಹೋರಾಟವನ್ನ ಅರಣ್ಯವಾಸಿಗಳ ಸಂಘಟನೆಯನ್ನ ಬಲಗೊಳಿಸಿದ್ವಿ. ಅದರ ಜೊತೆಯಲ್ಲಿ ರಾಜಕೀಯದಲ್ಲೂ ನಾನು ಹುದ್ದೆಗಳಲ್ಲಿದ್ದು ರಾಜಕೀಯ ಪಕ್ಷದಲ್ಲೂ ಕಾರ್ಯವನ್ನು ಮಾಡಿದ್ದೇನೆ. ಸಿಕ್ಕಾಗ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸಿದೆ. ಚುನಾವಣೆಯಲ್ಲಿ ನಾನು ಯಶಸ್ವಿ ಆಗದೆ ಇರಬಹುದು, ಆಗಿಲ್ಲ, ಸತ್ಯ. ಆದರೆ ಹೋರಾಟ ಸಂಘಟನೆಯಲ್ಲಿ ನನಗೆ ಸೋಲಾಗಿಲ್ಲ. ರಾಜಕೀಯದಲ್ಲಿ ರಾಜಕೀಯ ಪ್ರಭುತ್ವ ಇಲ್ಲದೆ ಇರುವುದರಿಂದ ಅಥವಾ ರಾಜಕೀಯ ಚುನಾವಣೆಯಲ್ಲಿ ಮತ ಗಳಿಸುವಲ್ಲಿ ನಾನು ವಿಫಲವಾಗಿರ್ಬೋದು. ಆದ್ರೆ ಇವತ್ತು ಜಿಲ್ಲೆ ಅರಣ್ಯವಾಸಿಗಳ ಸಮಸ್ಯೆಗೆ ಇವತ್ತು ನಾನು ಅವ್ರ ಮನಸ್ಸನ್ನು ಗೆಲ್ಲಕ್ಕೆ ಅಧಿಕಾರವನ್ನು ಪಡ್ಕೊಂಡಿದ್ದೀನಿ ಅಂತ ಹೇಳಿ ಆ ಜನರ ಮನಸ್ಸಿನ ಅಧಿಕಾರದಿಂದಲೇ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಿಲಿಕ್ಕೆ ನೀವು ಹೋರಾಟ ಮಾಡ್ತಿರೋದ್ರಿಂದ ಏನಾದ್ರೂ ಜನಪ್ರತಿನಿಧಿ ಆದ್ರೆ ಸ್ವಲ್ಪ ಮತ್ತು ಬೇಗ ಅವರಿಗೆ ನ್ಯಾಯ ಬೇಕಾಗುತ್ತೆ. ರಾಜಕೀಯ ವ್ಯವಸ್ಥೆ ವಿಫಲವಾಗಿರೋದ್ರಿಂದ ಇವತ್ತು ಅರಣ್ಯವಾಸಿಗಳಿಗೆ ಪ್ರತಿಫಲ ಸಿಗ್ತಾ ಇಲ್ಲ. ರಾಜಕೀಯ ಇಚ್ಛಾಶಕ್ತಿ ಉದ್ದೇಶದಿಂದಲೇ ಹೋರಾಟವನ್ನ ಹಿಡ್ಕೊಂಡಿಲ್ಲ. ರಾಜಕೀಯ ಪ್ರತಿಫಲದಿಂದ, ಅಧಿಕಾರದಿಂದ ಅವಕಾಶಗಳಾಗಿದೆ. ಈ ಸಮಸ್ಯೆಗಳಿಗೆ ಪೂರಕವಾಗ್ತಾ ಇರುವ ಒಂದು ಕಲ್ಪನೆ ಮಾತ್ರ ನಾನು ಇಟ್ಕೊಂಡಿದ್ದೇನೆ, ಬಿಟ್ರೆ ಮತ್ತೆ ಬೇರೆ ಏನು. ಈಗ ಅರಣ್ಯ ಭೂಮಿಯ ಅತಿಕ್ರಮಣದಾರರಿಗೆ ಮುಂದೆ ನಿಮ್ಮ ಹೋರಾಟದ ನಡೆ ಏನು ಅಂತ ಮುಂದಿನ ದಿನಗಳಲ್ಲಿ? ಈ ಹೋರಾಟ ನಿರಂತರ ಹೋರಾಟ. ಅರಣ್ಯ ಭೂಮಿಗಳಿಗೆ ಒಂದು ವಿಶ್ವಾಸದ ಮಟ್ಟಿಗೆ ನಾವು ಈ ಹೆಜ್ಜೆಯನ್ನ ಇಡ್ತಾ ಹೋಗ್ತೇವೆ. ಈಗಾಗಲೇ ನಾವು ದೃಢವಾಗಿ ನಿರ್ಧಾರ ಮಾಡ್ಕೊಂಡಿದ್ದೇವೆ. ಅರಣ್ಯವಾಸಿಗಳಿಗೆ ಅರಣ್ಯ ಕಾಯ್ದೆ ಪೂರಕವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲೇ ಈ ಭೂಮಿ ಹಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಅರಣ್ಯವಾಸಿಗಳಿಗೆ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಎದೆಗುದುವಂತ ಪ್ರಸಂಗವಿಲ್ಲ. ಕಾನೂನು ನಮ್ಮ ಪರವಾಗಿ ಇರುವುದರಿಂದ ಆ ಕಾನೂನು ಮೂಲಕವೇ ಅರಣ್ಯವಾಸಿಗೆ ಭೂಮಿ ಹಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಹೇಳುವ ಕಲ್ಪನೆಯನ್ನ ನಾವು ಕೊಡ್ತಾ ಇದ್ದೇವೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. 34 ವರ್ಷದಿಂದ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದೇವೆ. ಇದು 1 ದಿನದ ಹೋರಾಟ ಅಲ್ಲ, 10 ದಿನದ ಹೋರಾಟ ಅಲ್ಲ, 10 ವರ್ಷದ ಹೋರಾಟವಲ್ಲ.
34 ವರ್ಷ ನಿರಂತರವಾಗಿ ನಾವು ಏನು ಹೋರಾಟವನ್ನ ಜೀವಂತಿಕೆ ಇಟ್ಟುಕೊಂಡು ಸಂಘಟನಾತ್ಮಕ ಇಟ್ಟುಕೊಂಡು ಹಳ್ಳಿಯಿಂದ ಡೆಲ್ಲಿವರೆಗೂ ನಾವು ಏನು ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳುವುದಲ್ಲ. ಇಂಥ ಹೋರಾಟ ನಾನು ಅಧ್ಯಯನ ಮಾಡಿದ ಪ್ರಕಾರ ಇಡೀ ದೇಶದಲ್ಲಿ ಒಂದು ಮಾದರಿ ರೀತಿಯಾಗಿ ಹೋರಾಟ ಕಟ್ಕೊಂಡು ಬಂದಿದ್ದಕ್ಕೆ ನಾವು ಏನು ಅರಣ್ಯವಾಸಿಗಳು ಬದ್ಧರಾಗಿದ್ದಾರಲ್ಲ, ಇದು ಬಹಳ ಶ್ರೇಷ್ಠ ಮಟ್ಟದ ಸಂಘಟನಾ ಹೋರಾಟ ಆಗಿದೆ ಹೇಳೋದು ನನ್ನ ಕಳಕಳಿಯ ಒಂದು ತಿಳುವಳಿಕೆ ಅಂಶವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ. ಓಕೆ ಸರ್, ಇಷ್ಟೊತ್ತು ನಮ್ ಜೊತೆ ಮಾತನಾಡಿದ್ದಕ್ಕಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ಇದಾಗಿತ್ತು ಅರಣ್ಯ ಭೂಮಿ ಅತಿಕ್ರಮಣ ಹೋರಾಟ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ್ ಅವರ ಜೊತೆ ನಮ್ಮ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.